ಕಾಂಗ್ರೆಸ್ ಪಕ್ಷ ಇವತ್ತು 130 ಸ್ಥಾನಗಳನ್ನು ಪಡಿಬೇಕು ಅಂತ ಹೇಳಿದ್ರೆ ಮುಖ್ಯ ಕಾರಣ ನಸೀರ್ ಅಹಮದ್ ಅವರು ಮತ್ತು ಜಮೀರ್ ಅಹಮದ್ ಖಾನ್ ಅವರು. ಕೋಲಾರದ ವಿಧಾನ ಪರಿಷತ್ ಸದಸ್ಯರು, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳು ಆಗಿದ್ದಂತಹ ಮಾನ್ಯ ನಸೀರ್ ಅಹಮದ್ ಅವರ ಒಂದು ಕಾರ್ಯದರ್ಶಿಯ ಹುದ್ದೆ ಏನು ಹಿಂಪಡೆದಿದ್ದಾರೆ, ಈ ಒಂದು ಕುರಿತು ಮಾತನಾಡಕ್ಕೆ ಬಯಸ್ತಾ ಇರುವಂಥದ್ದು. ಮಾನ್ಯ ನಸೀರ್ ಅಹಮದ್ ಅವರು ಕಾಂಗ್ರೆಸ್ ಪಕ್ಷದ ಸುಮಾರು 50 ವರ್ಷದಿಂದ ನಿಷ್ಠಾವಂತ ಪ್ರಾಮಾಣಿಕ ಒಬ್ಬ ನಾಯಕರು ಅಂತ ಹೇಳಕ್ಕೆ ನಾನು ಹೇಳಿ ಬಯಸ್ತೇನೆ. ತಮ್ಮ NSUI ದಿನಗಳಿಂದ ಪ್ರಾರಂಭ ಮಾಡಿ ಇವತ್ತಿನ ಪ್ರಸ್ತುತ ಕಾಲಾವಧಿವರೆಗೂ ಕೂಡ ತಮ್ಮ 50 ವರ್ಷದ ಇಡೀ ರಾಜಕೀಯ ಜೀವನವನ್ನು ಪಕ್ಷದ ನಿಷ್ಠಾವಂತನಾಗಿ, ಪಕ್ಷದ ಪ್ರಾಮಾಣಿಕನಾಗಿ, ಅವರ ಸೇವೆ, ಅವರ ಕೊಡುಗೆ ಅಪಾರ. ಕೋಲಾರ ಜಿಲ್ಲೆಯ KGF ನಗರದಲ್ಲಿ ಹುಟ್ಟಿ ಇವತ್ತು ಬಿನ್ನಿಪೇಟೆಯಲ್ಲಿ ಎಲೆಕ್ಷನ್ ನಿಂತು ಅಲ್ಲಿ ಮಿನಿಸ್ಟರ್ ಆಗಿ, ಮತ್ತೆ ಕೋಲಾರದಲ್ಲಿ ಸಾಕಷ್ಟು ಬಾರಿ ಕಂಟೆಸ್ಟ್ ಮಾಡಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ, ವಿಧಾನ ಪರಿಷತ್ಗೆ ಕಂಟೆಸ್ಟ್ ಮಾಡಿ ಸತತವಾಗಿ ಇಡೀ ತಮ್ಮ ಜೀವನವನ್ನೇ ಕಾಂಗ್ರೆಸ್ಗೆ ಮುಡುಪಾಗಿಟ್ಟಿರುವಂತಹ ವ್ಯಕ್ತಿ ನಸೀರ್ ಅಹಮದ್ ರವರು. 2023ರ ಚುನಾವಣೆ ಕಾಂಗ್ರೆಸ್ ಪಕ್ಷ ಇವತ್ತು 130 ಸ್ಥಾನಗಳನ್ನು ಪಡಿಬೇಕು ಅಂತ ಹೇಳಿದ್ರೆ GR ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಇಂದೇ ಕರೆ ಮಾಡಿ. ಮುಖ್ಯ ಕಾರಣ ನಸೀರ್ ಅಹಮದ್ ಅವರು ಮತ್ತು ಜಮೀರ್ ಅಹಮದ್ ಖಾನ್ ಅವರು. ಕೋಲಾರ್ನಿಂದ ಬೀದರ್ವರೆಗೂ ಹಗಲೆನ್ನದೆ ರಾತ್ರಿ ಎನ್ನದೆ ಚುನಾವಣೆ ಮುಂಚಿತವಾಗಿ ಸುಮಾರು 6 ತಿಂಗಳ ಕಾಲ ಸತತವಾಗಿ ಅವರು ಪ್ರತಿಯೊಂದು ಕ್ಷೇತ್ರಕ್ಕೂ ಕೂಡ ಸುತ್ತಾಡಿ ಅಲ್ಲಿನ ಅಲ್ಪಸಂಖ್ಯಾತರ ಮತಗಳನ್ನು ಸಂಘಟನೆ ಮಾಡಿ 2023ರ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತರು ಸುಮಾರು 90% ಅಷ್ಟು ಕಾಂಗ್ರೆಸ್ಗೆ ವೋಟ್ ಮಾಡಿ ಕಾಂಗ್ರೆಸ್ ಸರ್ಕಾರ ಬರಲಿಕ್ಕೆ ಕಾರಣೀಭೂತರಾಗಿರುವಂಥವ್ರು ಅಂತ ನಾನು ಹೆಮ್ಮೆಯನ್ನು ಹೇಳಕ್ಕೆ ಬಯಸ್ತೇನೆ. ತಮ್ಮ ಸ್ವಂತ ಕೆಲಸಕ್ಕಿಂತ ಪಕ್ಷದ ಕೆಲಸ, ಪಕ್ಷದ ಜವಾಬ್ದಾರಿ ಮುಖ್ಯ ಅಂತ ಹೇಳಿ ತಮ್ಮ ವೈಯಕ್ತಿಕ ಜೀವನದ ವ್ಯಾಪಾರ ವ್ಯವಹಾರವನ್ನು ಕೂಡ ಪಕ್ಕಕ್ಕಿಟ್ಟು ಅವರು ಸತತವಾಗಿ ಪ್ರತಿಯೊಂದು ಜಿಲ್ಲೆಯನ್ನು ಸುತ್ತಿ ಅಲ್ಪಸಂಖ್ಯಾತರು ಸಂಪೂರ್ಣವಾಗಿ ಕಾಂಗ್ರೆಸ್ಗೆ ವೋಟ್ ಮಾಡುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಲಿಕ್ಕೆ ಮುಖ್ಯ ಕಾರಣರಾದಂಥವರು ನಸೀರ್ ಅಹಮದ್ ಮತ್ತು ಜಮೀರ್ ಅಹಮದ್ ಖಾನ್ ಅವರು ಅಂತ ಹೇಳಿ ಬಯಸ್ತೇನೆ. ಕಾಂಗ್ರೆಸ್ ಸರ್ಕಾರ 2023ರಲ್ಲಿ ಕಾಂಗ್ರೆಸ್ ಪಕ್ಷ ಅತ್ಯಂತ ಹೆಚ್ಚಿನ ಮೆಜಾರಿಟಿಯಲ್ಲಿ ಸಂಪೂರ್ಣ ಬಹುಮತದಂಗೆ ಸರ್ಕಾರ ರಚನೆ ಮಾಡಲಿಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಒಂದು ಪಕ್ಷ ಅನ್ನೋದಕ್ಕಿಂತ ಸಿದ್ದರಾಮಣ್ಣವ್ರ ಮೇಲೆ ಈ ಒಂದು ಅಲ್ಪಸಂಖ್ಯಾತರು ಇಟ್ಟಂತಹ ನಂಬಿಕೆ. ಸಿದ್ದರಾಮಣ್ಣವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು, ಅವರು ಮುಖ್ಯಮಂತ್ರಿ ಆದರೆ ಈ ಒಂದು ಸಮಾಜಕ್ಕೆ ಪ್ರೊಟೆಕ್ಷನ್ ಸಿಗ್ತದೆ, ಒಂದು ಶಾಂತಿಯ ನೆಲ ಆಗ್ತದೆ, ಸೌಹಾರ್ದತಾ ಮನೋಭಾವನೆಯಿಂದ ಇಲ್ಲಿ ಬಾಳಬಹುದು ಒಂದು ನಂಬಿಕೆ ಸಿದ್ದರಾಮಣ್ಣನವರ ಮೇಲೆ ಬಹಳಷ್ಟು ನಂಬಿಕೆಯನ್ನು ಅಲ್ಪಸಂಖ್ಯಾತ ಸಮಾಜ ಇಟ್ಟಿದೆ. ಇತಿಹಾಸದಲ್ಲಿ ಯಾವತ್ತೂ ಕೂಡ ಅಲ್ಪಸಂಖ್ಯಾತರ ಧರ್ಮಗುರುಗಳು, ಮೌಲ್ವಿಗಳಿರ್ಬೋದು, ಆಲಿಮ್ಗಳಿರ್ಬೋದು, ಮುಫ್ತಿಗಳಿರ್ಬೋದು, ಇವರು ಯಾವತ್ತೂ ಕೂಡ ರಾಜಕೀಯವಾಗಿ ಬಹಿರಂಗವಾಗಿ ಅವ್ರು ಯಾವತ್ತೂ ಕೂಡ ಪಾಲ್ಗೊಂಡಿದ್ದು ಇತಿಹಾಸದಲ್ಲೇ ಇಲ್ಲ. ಸಾಮಾನ್ಯವಾಗಿ ಅವ್ರು ಯಾವತ್ತೂ ಕೂಡ ರಾಜಕಾರಣ ಅಂತ ಹೇಳಿ ಬರೋದೇ ಇಲ್ಲ ಅವರು. ಆದರೆ ಹಿಂದಿನ ಸರ್ಕಾರ, ಹಿಂದಿನ BJP ಸರ್ಕಾರ ಏನಿತ್ತು, ಈ BJP ಸರ್ಕಾರದಲ್ಲಿ ಆಗಂತಹ ಕೆಲವು ಘಟನೆಗಳು, 4% ಮೀಸಲಾತಿಯ ವಿಚಾರ ಇರ್ಬೋದು, ಹಿಜಾಬ್ ವಿಚಾರ ಇರ್ಬೋದು,
ಕೌ ಸ್ಲಾಟರ್ ವಿಚಾರ ಇರ್ಬೋದು, ಇಂಥ ಅನೇಕ ವಿಚಾರಗಳನ್ನು ಭಾವನಾತ್ಮಕವಾಗಿ ಆ ಸಮಾಜವನ್ನು ಕೆರಳಿಸಿದಂಥ ಸಾಕಷ್ಟು ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಇತ್ತು. ಇಂತಹ ವಿಚಾರಗಳನ್ನೆಲ್ಲ ಕೂಡ ನಸೀರ್ ಅಹಮದ್ ಅವರು, ಜಮೀರ್ ಅಹಮದ್ ಖಾನ್ ರವರು ಈ ನಮ್ಮ ಎಲ್ಲ ಧರ್ಮಗುರುಗಳನ್ನು ಕೂಡ ಸತತವಾಗಿ ಸಂಪರ್ಕ ಮಾಡಿ ಅವ್ರನ್ನ ಮನವೊಲಿಸಿ ಸಂವಿಧಾನದ ಆಶೋತ್ತರಗಳು ಇವತ್ತು ಉಳಿಬೇಕು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಬೇಕು, ಸಿದ್ದರಾಮಯ್ಯನವರ ನಾಯಕತ್ವವನ್ನು ತಾವು ಶಕ್ತಿ ತುಂಬಬೇಕು, ಆವಾಗ ಈ ಸಮಾಜಕ್ಕೆ ಒಂದು ಶಕ್ತಿ ಬರುತ್ತೆ, ಇದಕ್ಕೆ ನೀವೆಲ್ಲ ಕೂಡ ಕೈ ಜೋಡಿಸ್ಬೇಕು ಅಂತ ಹೇಳಿ ಸತತವಾಗಿ ಅವ್ರನ್ನೆಲ್ಲ ಪ್ರಯತ್ನ ಪಟ್ಟು ಅವ್ರನ್ನೆಲ್ಲ ಒಂದು ವೇದಿಕೆಗೆ ತಂದು ಅವರನ್ನು ಕೂಡ ಈ ಪಕ್ಷದ ಪರವಾಗಿ ಸಿದ್ದರಾಮಯ್ಯನವರ ಪರವಾಗಿ ಕೆಲಸ ಮಾಡುವಂತಹ ನಿಟ್ಟಿನಲ್ಲಿ ಸನ್ನಿವೇಶವನ್ನು ಸೃಷ್ಟಿ ಮಾಡಿದಂಥವರು ಮಾನ್ಯ ನಸೀರ್ ಅಹಮದ್ ಅವರು ಮತ್ತು ಜಮೀರ್ ಅಹಮದ್ ಖಾನ್ ಅವರು. ಇವತ್ತು ಯಾವ ನಂಬಿಕೆಗಳನ್ನು, ಯಾವ ವಿಶ್ವಾಸವನ್ನು ಈ ಸಮಾಜ ಮಾನ್ಯ ಮುಖ್ಯಮಂತ್ರಿಗಳಂತಹ ಸಿದ್ದರಾಮಯ್ಯನವ್ರ ಮೇಲೆ, ಈ ಕಾಂಗ್ರೆಸ್ ಪಕ್ಷದ ಮೇಲೆ ಏನಿಟ್ಟಿದೆ, ಆ ನಂಬಿಕೆಗೆ, ಆ ವಿಶ್ವಾಸಕ್ಕೆ ಘಾಸಿ ಆಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಇತ್ತೀಚಿನ ಬೆಳವಣಿಗೆ ಏನಾಗ್ತಾ ಇದೆ, ದಾವಣಗೆರೆ ಒಂದು ಸಣ್ಣ ಚುನಾವಣೆಯನ್ನು ನೆಪವಾಗಿಟ್ಕೊಂಡು ಇವತ್ತು ಏನು ನಸೀರ್ ಅಹಮದ್ನವರನ್ನ ತೆಗೆದಿರುವಂಥದ್ದು, ಜಬ್ಬಾರ್ ಸಾಹೇಬ್ರನ್ನ ಪಕ್ಷದಿಂದ ವಜಾ ಮಾಡಿರುವಂಥದ್ದು, ಟಿವಿ ಮಾಧ್ಯಮಗಳಲ್ಲಿ, ಪತ್ರಿಕಾ ಮಾಧ್ಯಮಗಳಲ್ಲಿ ಮಾನ್ಯ ಜಮೀರ್ ಅಹಮದ್ ಖಾನ್ ಅವರ ನಾಯಕತ್ವವನ್ನು ಒಂದು ಪ್ರಶ್ನೆ ಮಾಡುವಂಥದ್ದು, ಇದೆಲ್ಲ ಏನಾಗ್ತಾ ಇದೆ, ಇದೆಲ್ಲ ಕೂಡ ಆ ಸಮಾಜಗಳ ಮನಸ್ಸಿಗೆ, ಭಾವನೆಗಳಿಗೆ ಧಕ್ಕೆ ಆಗ್ತಾ ಇದೆ ಅಂತ ಹೇಳಿಕ್ಕೆ ನಾನು ಬಯಸ್ತಾ ಇರೋದು.